ಎಲ್ಪಿಜಿ ಸಿಲಿಂಡರ್ ಬೆಲೆ ಏರಿಕೆ ವಿರೋಧಿಸಿ ಹೋರಾಟ. ಕಮರ್ಷಿಯಲ್ ಸಿಲಿಂಡರ್ 3000ದಂತೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಬೀದಿ ಬದಿ ಹೋಟೆಲ್ಗಳಿಗೆ ಕಾಳಸಂತೆಯಲ್ಲಿ ಮಾರಾಟ, ಗ್ರಾಹಕರಿಗೆ ಪೀಕಲಾಟ. ಸರ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ವೇಣುಗೋಪಾಲ್ ಅಂತೇಳಿ. ನಾವು ಕಮರ್ಷಿಯಲ್ ಸಿಲಿಂಡರ್ ಬಿಟ್ಟರೆ ಬೇರೆ ಸಿಲಿಂಡರ್ ಬಳಸೋದಿಲ್ಲ. ಇದು ಕಮರ್ಷಿಯಲ್ ಸಿಲಿಂಡರ್ ಕೊಡಬಾರ್ದು ಅನ್ನೋದೇನೋ ಮಾಹಿತಿ ಬರ್ತಾ ಇದೆ. ಮತ್ತು ನಾವು ಮುಂದೆ ಏನು ಮಾಡ್ಬೇಕು ಅದು ಕಾರ್ಯಕ್ರಮ, ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಬೇಕಂತ ನಾವು ಸತತ 12-13 ವರ್ಷದಿಂದ ಕಮರ್ಷಿಯಲ್ ಸಿಲಿಂಡರ್ ಬಳಸ್ತಾ ಇದ್ದೀವಿ. ಈಗ ಕಮರ್ಷಿಯಲ್ ಸಿಲಿಂಡರ್ ಕೊಡಬಾರ್ದು ಅಂತ ಆರ್ಡರ್ ಆಗೈತೆ ಅಂತ ಅನ್ನಕತ್ತರ. ಇನ್ನು ನಮ್ಮ ಪರಿಸ್ಥಿತಿ ಏನು, ಆ ಸಿಲಿಂಡರ್ ಬರೋ ತನೂ ನಾವು ಬಂದ್ ಮಾಡ್ಕೋಬೇಕಾ, ಏನೇನೋ ಬೇರೆ ಪ್ರತ್ಯಾನ ಏನನ್ನು ಇದು ಮಾಡ್ತೀರ? ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತ ಅಧಿಕಾರಿನಲ್ಲಿ ವಿಜ್ಞಪ್ತಿ ಮಾಡ್ತೀನಿ. ಸಿಲಿಂಡರ್ದು ಭಾಳ ತ್ರಾಸ ಐತ್ರಿ ಸರ್. ಬಡವರು ನಾವು ದುಡ್ಕೊಂಡ್ ತಿಂಬಾರು. ಈ ಕಷ್ಟ ಬಂದ್ರೆ ಹೆಂಗ? ಮಾನಸ ರಾಧಮ್ಮ. ಸಿಲಿಂಡರ್ ಇದ್ರೇನೆ ನಮ್ದು ಹೋಟ್ಲ ನಡೆಯೋದು, ಇಲ್ಲದ್ರೆ ನಡೆಯೋದಿಲ್ಲ. ಅದ್ರ ಮೇಲೆ ನಾವು ಆಧಾರ ಇದ್ದೀವಿ. 175 150 ರೂಪಾಯಿ ಇದ್ದಿದ್ದು ಏನಪ್ಪ ಕಬಾಬ್ ನೋಡು. ಎದಕ್ಕೆ ಜಾಸ್ತಿ ಆಯ್ತಪ್ಪ? ಗ್ಯಾಸ್ ಎಷ್ಟು ದಿವಸಪ್ಪ ಇದು? 1 ವಾರವರೆಗೂ ಜಾಸ್ತಿ ಆಗುತ್ತಾ? ಗ್ಯಾಸ್ ಇರ್ಲಾರ್ದಕ್ಕೆ, ಗ್ಯಾಸ್ ಇರ್ಲಾರ್ದ ಸಲುವಾಗಲ್ಲ, ಗ್ಯಾಸ್ ಇರ್ಲಾರ ಸಲುವಾಗಿ 20 ರೂಪಾಯಿ ಜಾಸ್ತಿ ಏರ್ಸಿರಿ. ಹೋಟ್ಲ್ ಹೆಸರು ಏನಪ್ಪ? ಹೋಟ್ಲ್ ಹೆಸರು ಹಾಂ, ಕೃಪಾ ರೆಸ್ಟೋರೆಂಟ್. ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ಈಗ 10 ದಿವಸ ಆಯ್ತು ಸರ್. 10 ದಿವಸ ಕೆಳಗಡೆ ಏನು ತೊಗೊಂಡಿದ್ದು ನೋಡ್ರಿ, ಅದೇ ಒಂದು ಕಮರ್ಷಿಯಲ್ ಸಿಲಿಂಡರ್ ಬಳಸ್ತಾ ಇದ್ದೀವಿ ರೀ. ಈಗ ಪ್ರತಿ ದಿವಸ 2 ಒಪ್ಪತ್ತು ಮಾಡ್ಕೊಳ್ತಾ ಇದ್ದೀವಿ ರೀ, ಬೆಳಿಗ್ಗೆ ಮತ್ತು ಸಾಯಂಕಾಲ. ಈಗ ಸುಮಾರು 1 ವಾರದಿಂದ ಬೆಳಿಗ್ಗೆ ಮಾತ್ರ ಮಾಡ್ತಾ ಇದ್ದೀವಿ ಸರ್. ಸಾಯಂಕಾಲ ನಾರ್ಮಲ್ ಆಗಿ ವ್ಯಾಪಾರನೂ ಕಡಿಮೆ ಇರುತ್ತೆ. ಹೀಗಾಗಿ ಸಿಲಿಂಡರ್ನ ಸ್ವಲ್ಪ ವೇಸ್ಟ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ, ಬೆಳಿಗ್ಗೆ ವ್ಯಾಪಾರನೂ ಸ್ವಲ್ಪ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಬೆಳಿಗ್ಗೆ ಮಾತ್ರ ಮಾಡ್ತಾ ಇದ್ದೀವಿ ರೀ. ಈಗ ಹೆಚ್ಚು ಕಡಿಮೆ 8 ದಿವಸ ಆಯ್ತು ಸರ್. ಈವ್ನಿಂಗ್ ಮಾಡ್ತಾ ಇಲ್ಲ ಸರ್, ಸಿಲಿಂಡರ್ ಅಭಾವದಿಂದ. ಪ್ರತಿ ದಿವಸ ಗ್ಯಾಸ್ ಕಂಪ್ನಿಗೆ ಫೋನ್ ಮಾಡ್ತಾ ಇದ್ದೀವಿ ರೀ. ಅವರು ಬರುತ್ತೆ ಬಂದ ತಕ್ಷಣ ನಾವೇ ಫೋನ್ ಮಾಡ್ತೀವಿ ಅಂತಂದು ತಿಳಿಸ್ತಾ ಇದ್ದಾರೆ. ಬಟ್ ಯಾವುದೇ ರೀತಿಯ ಇನ್ನೂವರೆಗೂ ಫೋನಿನ ಮಾಹಿತಿ ಬಂದಿಲ್ಲ ಸರ್ ಅವರು. ಈಗ ಇಸ್ರೇಲು ಮತ್ತು ಅಮೇರಿಕಾ ಇರಾಕ್ ಯುದ್ಧ ನಡೆದಿದೆ ಅಲ್ರಿ. ಹೀಗಾಗ್ಬಿಟ್ಟು ಸಿಲಿಂಡರ್ ಅಭಾವ ದೇಶಾದ್ಯಂತ ಇದೆ ಸರ್. ಹಿಂಗಾಗ್ಬಿಟ್ಟು ನಾವು ಮತ್ತೆ ಏನು ಮಾಡ್ಲಿಕ್ಕೆ ಆಗೋದಿಲ್ರಿ. ಈಗ ಇಷ್ಟು ವರ್ಷ ನಾವು ಚೆನ್ನಾಗೇ ಸಪ್ಲೈ ಮಾಡಿದ್ದಾರೆ ರೀ. ಈ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಯಿಂದ ನಿಧಾನ ಆಗ್ತಾ ಇದೆ. ಮತ್ತೆ ಈಗ ಅದು ಎಲ್ಲಾ ದೇಶಕ್ಕೆ ಆಗ್ತಾ ಇದೆ, ಬರೀ ಭಾರತಕ್ಕಷ್ಟೇ ಅಲ್ಲ ಸರ್. ಹೀಗಾಗ್ಬಿಟ್ಟು ನಾವು ಸಹ ಮತ್ತೆ 1 ಒಪ್ಪತ್ತು ಮಾಡ್ಕೊಳ್ತಾ ಇದೀವಿ ರೀ. ಅದು ಸಿಲಿಂಡರ್ ಖಾಲಿ ಆಯ್ತಪ್ಪ ಅಂತಂದ್ರೆ ಅಂಗಡಿ ಬಂದ್ ಮಾಡೋದು ಆಗುತ್ತೆ ಸರ್. ಇವತ್ತು ನಾಳೆ ಆಗ್ಬೋದು ಅಂತಂದಿದ್ದೀವಿ ರೀ. ಖಾಲಿ ಆಯ್ತಂದ್ರೆ ಬಂದ್ ಮಾಡ್ಬೇಕಾಗತ್ತೆ. ಸುಭಾಷ್ ಅಂತ ಸರ್, ಶ್ರೀ ವೆಂಕಟೇಶ್ವರ ಟಿಫನ್ ಸೆಂಟರ್ ಸರ್. ನಾನು ರಾಜ ಅಂತೇಳಿ ಏಜೆಂಟ್ ಸಿಗ್ತಾನೆ, ಮೆಸೂರಿನಿಂದ ಸಿಗ್ತಾನಿದೆ. ಗ್ಯಾಸಿನ ತೊಂದರೆ ಭಾಳ ಆಗ್ತಾ ಇದೆ. ನಮ್ಮ ಗಂಗಾವತಿ ನಗರದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲೇ ಬಾಜುಗಡೆ ನೋಡ್ತಾ ಇರ್ಬೋದು, ಒಂದು ಹೋಟೆಲ್ ಮುಚ್ಚೋಗಿದೆ. ಹಲವಾರು ಗಂಗಾವತಿಯಲ್ಲಿ ಏನಿಲ್ಲ ಅಂದ್ರೆ ಒಂದು 20 ಅಂಗಡಿಗಳು ಮುಚ್ಚೋಗಿದೆ. ಈಗಾದರೆ ಓನರ್ದು ಒಂದು ರೀತಿ ಆದರೆ ಅದರಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಒಂದು ಲೇಬರ್ ಏನಾದಾರಲ್ಲ ಅವರಿಗೂ ಸಹ ಕಷ್ಟ ಆಗ್ತಾ ಇದೆ. ಇದರಲ್ಲಿ ಏನಾದರೂ ಒಂದು ಪರಿಹಾರ ನೀಡಬೇಕು. ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಹಾಗೂ ಮತ್ತೆ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ನಮ್ಮ ಜನಾರ್ದನ ರೆಡ್ಡಿ ಸಾಹೇಬರು ಇದಕ್ಕೆ ಅವರಿಗೆ ಏನಾದರೂ ಸಹಾಯ ಮಾಡಬೇಕು. ಏನು ಹಿಂದೆ ಲಾಕ್ಡೌನಲ್ಲಿ ಏನು ಸಹಾಯ ಮಾಡಿದ್ರಿ ಅದೇ ಥರ ಅವರಿಗೆ ಸಹಾಯವಾಗಿ ತಾವು ನಿಲ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ.
ತುಂಬ ಭಾಳ ತೊಂದರೆ ಆಗಿದೆ ಸಿಲಿಂಡರ್ಲಿಂದ, ಕಮರ್ಷಿಯಲ್ ಸಿಲಿಂಡರ್ಲಿಂದ ತುಂಬ ತೊಂದರೆ ಆಗಿದೆ. ಸ್ವಲ್ಪ ಆದಷ್ಟು ಜಲ್ದಿ ನೀವು ನಮಗೆ ಕ್ಲಿಯರ್ ಮಾಡ್ರಿ. ಅಟ್ಲೀಸ್ಟ್ 1-2 ಕೊಡ್ತಿರಲ್ಲ, ಅದ್ರಾಗ ಒಂದನ್ನ ಕೊಡ್ರಿ, ಏನೋ ಜೀವನ ಮಾಡಬೇಕಾಗುತ್ತದೆ. ಇನ್ನೊಂದು ಪ್ಲಾಸ್ಟಿಕ್ ಇದ್ರಲ್ಲಿಂದ ಕೂಡ ನಾವು ಕಂಟ್ರೋಲ್ ಮಾಡಬೇಕೈತಿ. ನೀವು ಹೇಳಿದ ಲೆಕ್ಕಕ್ಕೆ ಗ್ಲಾಸ್ ಕೂಡ ಕಂಟ್ರೋಲ್ ಮಾಡಿದ್ವಿ. ತುಂಬಾ ಜಲ್ದಿ ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತದೆ ಅಷ್ಟೇ. ಯಾಕಂದ್ರೆ ಈಗ ಅದ್ರ ಮೇಲೆ ಜೀವನ ಇದ್ದವ್ರದ್ದು ಬಹಳ ತೊಂದರೆ ಆಗ್ತಾ ಇದೆ. ಸೋಮಶೇಖರ್ ಸಿ, ಆರ್ಯವೈಶ್ಯ ಸಾಯಿ ಫಾಸ್ಟ್ ಫುಡ್. ನಮಗೆ ಗ್ಯಾಸ್ಲಿಂದ ಬಹಳ ತೊಂದರೆ ಆಗ್ತಾ ಇದೆ. ನಮ್ದು ನಡಿಬೇಕಂದ್ರೆ ಇದೇ ಪರಿಸ್ಥಿತಿಯಲ್ಲಿ ನಡಿಬೇಕು ನಾವು. ನಿಮ್ಗೆ ಬಹಳ ತೊಂದರೆ ಆಗ್ತಿದೆ. ದಯವಿಟ್ಟು ನೀವು ಕಮರ್ಷಿಯಲ್ ಸರ್, ಗ್ಯಾಸ್ ಅನ್ನು ಬಿಡುಗಡೆ ಮಾಡಿ. ನಮ್ಮ ಕುಟುಂಬ ಇದರ್ಲಿಂದಾನೇ ನಡೆಯೋದು. ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ. ನೀವು ಬಹಳ ತೊಂದರೆ ಆಗಕುಂತಿದೆ, ಅದರಿಂದ ನೀವು ಬಿಡುಗಡೆ ಕೊಡಿಸ್ರಿ ಜಲ್ದಿ. HP ಗ್ಯಾಸ್ ಕಂಪ್ನಿಯಿಂದ. ಧನ್ಯವಾದಗಳು. ಮೊಹಮ್ಮದ್ ಫರಾನ್, ಹೋಟೆಲ್. ರೇಟ್ ಜಾಸ್ತಿ ಬಿಟ್ರೆ ಜಾಸ್ತಿ ಅಂದ್ರೆ ಪರ್ಮನೆಂಟ್ ಅಲ್ಲ ಅದು. ನನಗೆ ರಿಟರ್ನ್ ಗ್ಯಾಸ್ ಸಿಗ ಮಾಡ. ಈಗ ಗ್ಯಾಸ್ ನಾರ್ಮಲ್ ಆಗಿ ಕೊಡಕತ್ತಾರಲ್ಲ, ಯಾಕೆ? ಗ್ಯಾಸ್ ಅದು ಎಷ್ಟು ಬಿತ್ರಿ ಸಿಲಿಂಡರ್ ಇವತ್ತು ಕಳಿಸಿದ್ ನನಗೆ? ಅದೇ ಎಷ್ಟಂದ್ರಿ ಅವರು? ಹೌದೇನ್ರಿ? ಇದು ಎಷ್ಟು ಕೆಜಿ ಅಲ್ರಿ? ಹಾಂ, ಆಯ್ತು ರೀ, ಆಯ್ತು. ಕಮರ್ಷಿಯಲ್ ಹಾಂ, ಆಯ್ತು ರೀ, ಆಯ್ತು. ಕಮರ್ಷಿಯಲ್ 3600. ಸ್ಟಾರ್ಟಿಂಗ್ ಅವಾಗ ಮೊದಲು ಕೊಡೋದು 1650. 1600 ಕೆಜಿ 96-97 ರೂಪಾಯಿ ಬೀಳೋದು. 188-190 ರೂಪಾಯಿ ಕೆಜಿ ಹಾಕೋತಾರೆ. 1 to ಡಬಲ್. ಒಂದು ದಿನಕ್ಕೆ ನನಗೆ ಬೇಕಾಗಿದ್ದ ಸಿಲಿಂಡ್ರ್ 35 ಕೆಜಿ ಬೇಕು. 3,500 ನನಗೊಂದು ದಿನಕ್ಕೆ ಉಳಿಯಲ್ಲ ಅಲ್ಲಿ ಕುಂತ್ರೆ. ಎಲ್ಲಿಂದ ತರಲ್ಲ ನಾನು 3,500 ನಾನು. ಅಲ್ಲಿ ಗ್ಯಾಸ್ ಕಂಪ್ನಿಯವರಿಗೆ ನಾನು ಇವತ್ತು ವಿಚಾರ ಮಾಡಿದ್ರೆ ನಾರ್ಮಲ್ ಆಗಿ ಕೊಡಕತ್ತೀವಿ, ಯಾವುದೇ ರೀತಿಯಿಂದ ಬ್ಲ್ಯಾಕ್ ಇಲ್ಲ, ಎಲ್ಲ ಕಮರ್ಷಿಯಲ್ ಕೊಡಂತೇಳ್ರಿ. ಕಮರ್ಷಿಯಲ್ಲೇ ಕೊಡ. ಹಾಂ, ಇದಲ್ಲಣ್ಣ ರಿಯಾಲ್ಟಿದಾಗ ಮಾತನಾಗಲ್ಲ. ರಿಯಾಲ್ಟಿ ಕ್ಯಾಶ್ ಕೊಟ್ಟಾಗ ಸಿಲಿಂಡರ್ ಬಂದು ಅಡುಗೆ ಮಾಡ್ಬೇಕಲ್ಲ ನಾವು. ರಿಯಾಲ್ಟಿಗೆ ಬರ್ಬೇಕು ನಮಗೆ. ಇವಾಗ ಅವ್ರು ಅಲ್ಲಿ ಸೀಟ್ನಾಗ ಕುಂತು ಮಾತಾಡ್ತಾರೆ. ಯಾವ ಗ್ಯಾಸ್ ಕಂಪ್ನಿ? ಟೋಟಲ್ HP ಆಯಿತು, ಟೋಟಲ್ ಆಯಿತು, ಭಾರತ್ ಆಯಿತು, ಇಂಡಿಯನ್ ಆಯಿತು, ಎದ್ರಾಗಾದ್ರೂ ಕೊಡ್ತೀನಿ ನಾನು, ಬೇಡನಲ್ಲ. LPG ಆಗ ಟೋಟಲ್ ನನಗೆ ಸಿಲಿಂಡ್ರ್ ಗ್ಯಾಸ್ ಇರಬೇಕು. ನಾರ್ಮಲ್ ರೆಗ್ಯುಲರ್ ರೇಟ್ ಇದ್ದರೆ ಸಾಕು ನನಗೆ. ನಮ್ದೊಂದಲ್ಲ ಬೇಕಾದ್ರೆ. ಹಾಂ, ಸಿಲಿಂಡರ್ದು ಏమైందనే? ఏం రేట్ చెప్తున్నారని మామూలుగా? ఇది కమర్షియల్ అవని చిన్నదవని? చిన్నది 2000. చిన్నది 2000. ఇది కమర్షియల్ ఏం దొరకట్లేదు. కమర్షియల్ దొరకట్లేదా? డొమెస్టిక్ అయితేనే HP 2000. అదే ఏం దొరకట్లేదు. ఒకటి కొత్త రోజుకే ఉంది నా దగ్గర గ్యాస్, రేపటి లేదు. మామూలు ఈరోజు 100 వచ్చేస్తారు. ఎలాగా గ్యాస్ లేదు కదా ఇంకా. రేట్ చూస్తేనేమో 1,000 వస్తాయి అంటారంటే ఇంకా. ಯಾರು ಸರ್ಲೇ ಇವು ಡ್ಯಾಡ್ ಬ್ಯಾಂಕ್ ಸಿಗ್ತದೆ ಸರ್. ಹಂಗೆ ಒದ್ದಾಡೋಕೆ ಸರ್ 4 ಮಂದಿ ಕೆಲಸದಾರು, ಗುಮಸ್ತರು, ನಮ್ದು ಎಲ್ಲ ನಡಿಬೇಕಲ್ಲ ಸರ್. ಹಂಗೆ ಖರ್ಚು ಇರ್ತೈತೆ, ಎಲ್ಲ ಇರ್ತೈತೆ. ಈಗ ಒಂದು ದಿವ್ಸ ಬಂದ್ ಮಾಡ್ರೆ ಎಷ್ಟು ಇರ್ತೈತೆ ನಮ್ಗೆ. ಮನೆ ಜೀವನ ನಡಿಬೇಕು, ಎಲ್ಲರೂ ನಡಿಬೇಕು. ಮನೆಗೆಲ್ಲ ಕಷ್ಟ ಇರುತ್ತೆ, ಕೊಡೋರು ಕೊಡ್ಬೇಕು. ಕೆಲಸ ಒಂದು 5 ರೂಪಾಯಿ ಜಾಸ್ತಿ ಮಾಡ್ರೆ ಗಿರಿ ಮಾಡ್ತಾರೆ ಜನರು. ಹೌದು, ಈಗ ನಮಗೂ ಅನ್ನಕ್ಕೂ ಬರಲ್ಲ ಅವ್ರಿಗೆ. 2 ರೂಪಾಯಿ ಜಾಸ್ತಿ ಮಾಡಿದ್ರು ಹಂಗೆ ಸ್ವಲ್ಪ ಹೆಚ್ಚು ಕಡೆ ನಡೆಯೋದು ಸುವ ಅನ್ನೋದು. ಏನಪ್ಪ ಕಡೆ ಪಗಾರ ಬೀಳಕ್ಕೆ ಅನ್ನೋದು 200 ರೂಪಾಯಿ 300 ಪಗಾರ ಬೀಳ ನಾವು. ಹೌದಲ್ರಿ ಸರ್? ಮತ್ತೇನೈತಿ? ಹಾಂ, ಮತ್ತೆ ಏನು ಮಾಡಿ ಗಿರಿಕ ಶಿವನ್ ನಡ್ಸಕತ್ತಿ ಅಷ್ಟೇ, ಮತ್ತೇನು ಮತ್ತೆ ಅಷ್ಟೇ. ಮತ್ತೆ ಏನು ಸರ್ ಒಂದು ನಡೆಗ್ರಿ. ಈಗ ನನ್ನ ಮೇಲೆ 4 ಮಂದಿ ಬಲ್ಕರ್ ಇರ್ತಾರೆ, ಅವ್ರು ಹಿಡಿಬೇಕು, ಮನೆ ಹಿಡಿಬೇಕು, ನಮ್ಗೆ ಉಂಡಾಕ್ಬೇಕು. ಕಡೆ ನಮ್ಗೆ ಪಗಾರ ಬೀಳು 200 ಬೀಳು ಪಗಾರ ಸಾಕು. ಒಳ್ಳೆ ಬಂದಿ ಕಟ್ಟಲೆ ಆಗತ್ತೆ, ಇಲ್ಲಿ ನಮ್ಗೆ ದುಡಿತೀವಿ. ಏನು ಸರ್ ಇಲ್ಲ ಸರ್, ಎಲ್ಲ ಸರ್ವ ಮಾಡಿ ಕೊಡಂತ ಹೇಳ್ತೀವಿ. ಮತ್ತೇನು? ಹೌದಲ್ಲ? ಈಗ ಎಲ್ಲರಿಗೂ ಹಿಂಗೆ ಆಗ್ಬಿಟ್ಟು ಮುಂದೆ ಎಷ್ಟು ತಿಪ್ಪಲು ಆಗ್ತಾರೆ ದೊಡ್ಡವ್ರು ಮಂದಿ. ಈ ಬಡವ್ರು ಬದುಕ 4 ಮಂದಿ ಬದುಕ್ತಾರೆ, ನಮ್ಮಿಂದ 2 ಮಂದಿ ಇದ್ರು. ಹೌದಲ್ಲ? ಏ ಸರ್ ಅಷ್ಟೇ ಮಾಡೋದು ಬಂದ್ ಮಾಡಿವಿ. ಇದು ನಡ್ಸಕತ್ತೀನಿ. ಮತ್ತೆ ಇದ್ರ ಮ್ಯಾಗೂ ಇದೈತೆ, ಮತ್ತೆ ಅದ್ರ ಮ್ಯಾಗೂ ಊಟ ನಮ್ಮ ಊಟಕ್ಕರ ತಿಪ್ಪಲು ಬೇಕಲ್ಲ ಜನರಿಗೆ ಎಲ್ಲರಿಗೆ. ಈಗ 4 ಮಂದಿ ಕೆಲಸ ಮಾಡಿರ್ತೀವಿ ನಾವು, ಎಲ್ಲ ಕೊಡಬೇಕಲ್ಲ. ಕಡೆ ನಮ್ಗೆ 200 ಪಗಾರ ಬೀಳಕ್ಕ. ಕಡೆ ಅಂಗಡಿ ಬಂದ್ ಮಾಡಿ ಬಂದಿಗೆ ಊಟಕ್ಕೆ ತ್ರಾಸ ಐತಿ, ಎಲ್ಲರಿಗೂ ಬಂದಾಗ ತ್ರಾಸ ಐತಿ. ಈಗ ಬಂದು ಬರ್ತಾ ಕಷ್ಟ 1 ರೂಪಾಯಿ ಜಾಸ್ತಿ ಮಾಡ್ರಿ ಏನಂತ ಬೈತಾರೆ ಅವಾಗ. ನಾವ್ ಹೆಂಗ್ ಜಾಸ್ತಿ ಮಾಡಕ್ ಬರೋದು?
ಯಪ್ಪ ಇಷ್ಟು ದಿನ ಇದು ಕೊಟ್ಟಿದ್ದೀಗ ಅಂತ ಅಂತಾರ. ಹೌದು, ನಮ್ಗೆ ಜೀವನ ನಮ್ದು ನಡಿಬೇಕಲ್ಲ, ಅವ್ರದ್ದು ನಡಿಬೇಕು. ಪಾಪ ಅವ್ರು ಬರ್ತಿರ್ತಾರ, ಊರ್ ಬಿಟ್ಟು ತಿನ್ನಾಕ ಬರ್ತಿರ್ತಾರ, ನಮ್ದು ನಡೆದಾಗ ನಡಿಬೇಕು. ಹೌದು, ಈಗ ನಮ್ಮ ಪರ್ಸ್ ನಮ್ಮ ಸರ್ ಹೆಂಗೆ ಮಾರ್ಕಂಡಿ ಸರ್. ಸಿಲಿಂಡರ್ ಸಿಗಾಕತ್ತಿಲ್ಲ. ನಮ್ಮ ಸಿಲಿಂಡರ್ ಇಲ್ಲದಾಗಿ ಎಲ್ಲ ಬಂದಾಗ್ಬಿಟ್ಟೈತಿ. ನಡೆಯೋದು ಎಲ್ಲ ಪೂರ ಬಂದಾಗ್ಬಿಟ್ಟೈತಿ. ಆದಷ್ಟು ಬೇಗ ಸರ್ಕಾರದಿಂದ ಸಿಲಿಂಡರ್ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ. ಕಲಂದರ್ ಅಂತ ನನ್ನ ಹೆಸರು. ಬಡೆಸಾವ್ ಅಂತ, ಬಡೆಸಾವ್ ಟೀ ಸ್ಟಾಲ್ ಡೈಲಿ ಮಾರ್ಕೆಟ್ನಾಗ ಎಲ್ಲ ಕಮರ್ಷಿಯಲ್ ಸಿಲಿಂಡರ್ ಇಲ್ದಾಗ ಎಲ್ಲ ಇದಾಗ್ಬಿಟ್ಟೈತಿ. ತೊಂದರೆ ಭಾಳ ಆಗತೈತಿ. ಬೇಗ ಸರ್ಕಾರದಿಂದ ಅನುಮತಿ ಮಾಡಿಕೊಡ್ಬೇಕು. ಸಿಲಿಂಡರ್ ಸಿಗ್ತಾ ಇಲ್ಲ ಸರ್, ಭಾಳ ಕಷ್ಟ ಆಗ್ತಿದೆ. ಜೀವನ ನಡೆಸೋದು ಭಾರಿ ಕಷ್ಟ ಆಗಿದೆ. ಮತ್ತೆ ಏನು ಮಾಡೋಕ್ಕಿಲ್ಲ ಮುಂದೆ ಇದೆ. ನಮ್ಮ ಹೆಸರು ಗೋಪಾಲ್ ಅಂತ. ಸಿಲಿಂಡರ್ ಸಿಗೋಲ್ರಿ, ಆದಷ್ಟು ಬೇಗ ಇದು ಮಾಡ್ರಿ ಬಡವರಿಗೆ. ಸಿಲಿಂಡರ್ ಭಾಳ ಕಷ್ಟ ಆಗ್ಬಿಡತ್ರಿ, ಬಡವರಿಗೆ ಸಿಗೋವಲ್ರಿ, ಭಾಳ ಕಷ್ಟ ಆಗೈತಿ. ಜಲ್ದಿ ಆದಷ್ಟು ಇದು ಮಾಡ್ರಿ. ನಮ್ದು ಇದೇ ಜೀವನ ರೀ, ಇದು ಬಿಟ್ರೆ ಬೇರೆ ಏನೋ ಜೀವನ ಇಲ್ಲ. ಈಗ ಸಿಲಿಂಡರ್ ಭಾಳ ಕಷ್ಟ ಆಗ್ಬಿಟ್ಟಿದೆ ಸರ್. ಬ್ಲ್ಯಾಕ್ನಲ್ಲಿ ಸಿಗ್ತಾ ಇಲ್ಲ, ಎಲ್ಲಿ ಸಿಗ್ತಾ ಇಲ್ಲ. ತುಂಬ ರೇಟ್ ಜಾಸ್ತಿ ಅಂತ ಇದೆ. ಒಟ್ಟ ಕಮರ್ಷಿಯಲ್ ಅಂದ್ರೂ ಹೇಳಕ್ಕೆ ಹೋಗ್ಬಾರ್ದು. ಈಗ ಏನಿದೆ ಅಂದರೆ ನಾವು ಈಗ ರೋಡ್ನಾಗ ಬಂದು ಈಗ ಸೌದೆ ಒಲೆ ಮಾಡಬೇಕು ಅಡುಗೆ, ಆ ರೀತಿ ಪರಿಸ್ಥಿತಿ ಆಗಿಬಿಟ್ಟಿದೆ. ಈಗ ಸೌದೆ ಒಲೆ ಇಲ್ದವರು ಹೋಟ್ಲು ಮುಚ್ಕೊಂಡು ಹೋಗ್ಬೇಕು ಅಷ್ಟೇ. ಯಾಕಂದರೆ ಸೌದೆ ಒಲೆ ಇದ್ದವರು ಅನುಕೂಲ ಇದ್ದವ್ರು ಮಾಡ್ತಾರೆ, ಅನುಕೂಲ ಇಲ್ದವ್ರು ಏನು ಮಾಡೋಕ್ಕಾಗಲ್ಲ ಸರ್. ಹೋಟ್ಲೇ ಬಂದ್ ಮಾಡಬೇಕು. ಭಾಳ ಕಷ್ಟ ಇದೆ. ಯಾಕಂದರೆ ನಾವು ಏನು ಮಾಡಿ ಬಾಡಿಗೆ ಕಟ್ಟಬೇಕು, ಅದು ಕೊಡಬೇಕು, ಎಲ್ಲ ಕೊಡಬೇಕು. ಸರ್ಕಾರ ಏನೈತೆ ಸ್ವಲ್ಪ ಹೋಟ್ಲದವರಿಗೆ ಸ್ವಲ್ಪ ಅನುಕೂಲ ಮಾಡಿ ಆದಷ್ಟು ಬೇಗ ಸ್ವಲ್ಪ ಕಮರ್ಷಿಯಲ್ ಗ್ಯಾಸನ್ನು ಸ್ವಲ್ಪ ಮುಂದೆ ಇದು ಮಾಡ್ಬೇಕಂತ ನಿಮಗೆ ಹೇಳ್ಕೊಂತೀನಿ ಸರ್ ಅಷ್ಟೇ. ಅಜ್ಮೀರ್ ಅಂತ A1 ಬಿರಿಯಾನಿ ಹೌಸ್.